ಅದು ಕುತ್ಕೊಂಡು ಆ ಕಡೆ ಕುತ್ಕೊಂಡು ವೆಯ್ಟ್ ಹಾಂ ಇದು ಅದು ಮಲ್ಕೊಂಡು ಚೆಸ್ಟಿಗೆ ಮಾಡೋದು. ಹಾಂ ಹಾಂ ಹಿಂಗೆ ಮೇಲೆ ಎತ್ತದು. ಒಳ್ಳೆಯದಾಗಲಿ. ಎಲ್ಲಿರೋದು ಇದು? ಇದು ನಾಗರಬಾವಿ. ಹಾಂ, ಮಾರುತಿನಗರ್ ಬಸ್ ಸ್ಟಾಪು. ಹಾಂ, ಮಾರುತಿನಗರ್ ಬಸ್ ಸ್ಟಾಪ್. ಅದು ಯಾವ ಸರ್ಕಲ್ ಬರುತ್ತೆ? ಇದು ಮಾರುತಿನಗರ್ ಮೈನ್ ರೋಡ್ ಬರುತ್ತೆ. ಮುಂದೆ ಸರ್ಕಲ್ಗೆ ಹೋದ್ರೆ ಅಲ್ಲಿ ನಾಗರಬಾವಿ ಸರ್ಕಲ್ ಅದೇ ಬರುತ್ತೆ. ಯೂನಿವರ್ಸಿಟಿ ಮೈನ್ ರೋಡ್. ಯೂನಿವರ್ಸಿಟಿ ಮೇನ್ ರೋಡು. ಇದು ಬಂದ್ಬಿಟ್ಟು ಮಾರುತಿನಗರ್. ಇದು ಮಾರುತಿನಗರ. ಹಾಂ, ಇಷ್ಟೆಲ್ಲ ಇದೆ ಇದರಲ್ಲಿ. ಕೆಳಗಡೆ ಇದೆ ಅಲ್ವಾ ನಿಮ್ಮದು? ಹಾಂ, ಕೆಳಗಡೆ ಇದೆ. ಓಕೆ. ನಿಮ್ಮ ತಾಯಿಯವರು ಹಾಂ ಸುಮಾರು ಒಂದು 9 ತಿಂಗಳಾಯಿತು ನಾನು ಗೊತ್ತಾಯಿತು. ಆದರೆ ಇವತ್ತು ಸಿಕ್ಕು ಅದ್ಭುತವಾಗಿ ಪವಾಡಾಗಿದೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡಾಗಲಿ ಅಂತೇಳಿ ಇಲ್ಲ, ನಿಮ್ಮ ಆಶೀರ್ವಾದ ಸ್ವಾಮಿ. ಕೇಳ್ತಾ ಇದ್ದೀನಿ. ಖಂಡಿತ ಒಳ್ಳೇದಾಗಲಿ. ಅತಿ ಶೀಘ್ರದಲ್ಲೇ ಎಷ್ಟು ನೀವೇನು ಅಂದ್ಕೊಂಡಿದ್ರು ಅದೆಲ್ಲ ಯಶಸ್ವಿ ಎಲ್ಲ ನಿಂತಾನೆ ಇವಾಗ ಎಲ್ಲ ಪ್ರತಿಯೊಂದು ಒಳ್ಳೇದಾಗಿದೆ. ಥ್ಯಾಂಕ್ ಯು. ಆಯಿತು, ಚೆನ್ನಾಗಾಗುತ್ತೆ ಮುಂದೆ. ಹಾಂ. ಹಾಂ, ಇಲ್ಲ ಅದಲ್ಲ, ಅದರಲ್ಲಿ ಅಲ್ಲಿ ಹಿಂದೆ ಸೀಟ್ ಇದೆಯಲ್ಲ ಅದನ್ನ ಕೆಳಗಡೆ ಮಾಡಿ ಅದು ಸಪೋರ್ಟ್ ತೊಗೊಂಡು ಮಾಡೋದು. ಹಾಂ, ನಮ್ಮ ಕೆಲಸಕ್ಕೆ ಬಂದ್ಬಿಟ್ರೆ ನಮ್ಗೆ 5,000 ರೂಪಾಯಿ ಪೇಮೆಂಟ್ ಕೊಡಿ, ನಾವು ಬರ್ತೀವಿ, ಹಿಂಗೆ ಮಾಡ್ತೀವಿ. 5,000 ರೂಪಾಯಿ ಪೇಮೆಂಟು ನಿಮ್ಮ ಪಪ್ಪಗೆ 5,000 ರೂಪಾಯಿ ಪೇಮೆಂಟ್ ಕೊಡಿಸ್ತೀಯಾ? ನೋಡಿ, ಇವಾಗ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದೀವಿ, ದೇವರಿಗೆ ಯಾವ ರೀತಿಯಾಗಿ ಆರತಿಯನ್ನು ಬೆಳಗ್ತಾ ಇದ್ದೀವಿ, ಸ್ವಲ್ಪ ನೀವು ನೋಡ್ತಾ ಇರಿ. ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಈ ವಿಡಿಯೋದಲ್ಲಿ ನಾನು ದೇವರಿಗೆ ಮತ್ತು ಅವರ ಯಾವ ರೀತಿಯಾಗಿ ಅವರಿಗೆ ನಾನು ಆರತಿಯನ್ನು ಬೆಳಗ್ತಾ ಇದ್ದೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾಕೆಂದರೆ ಇದು ನನ್ನ ಅನುಭವದ ಮಾತು. ನನಗೆ ಎಷ್ಟು ಅದ್ಭುತವಾಗಿ ಪವಾಡಗಳನ್ನು ಮಾಡಿದ್ದಾರೆ, ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಪವಾಡ ಆಗಬೇಕು ಅನ್ನುವುದೇ ನನ್ನ ಆಸೆ. ಫಸ್ಟು ದೇವರಿಗೆ ನಾವು ಆರತಿಯನ್ನು ತೋರಿಸಿ ಆರತಿ ಬೆಳಗಬೇಕು. ಅದೇ ಮುಖಾಂತರದಲ್ಲಿ ನಮ್ಮ ಕುಲದೇವರಿಗೆ ಆಗಲಿ ದೇವರಿಗೆ ಆಗಲಿ ಫಸ್ಟ್ ಆರತಿ ಆಮೇಲೆ ರಾಯರಿಗೆ ನಾವು ಎಷ್ಟು ಸತಿ ಆರತಿ ಬೆಳಗ್ಬೇಕಂದು ನೋಡಿ. ಹೌದಾ? ಈ ರೀತಿಯಾಗಿ ಆರತಿ ಬೆಳಗಬೇಕು. ತುಪ್ಪದಲ್ಲಿ ಆರತಿ ಬೆಳಗಬೇಕು. ನೆನಪಿಟ್ಕೊಳ್ಳಿ, ತುಪ್ಪದಲ್ಲಿ ನಾವು ಹೇಗೆ ಆರತಿ ಬೆಳಗ್ತೀವಿ ಅಷ್ಟು ಅದ್ಭುತವಾಗಿ ಪವಾಡ ನಮ್ಮ ಮುಂದುಗಡೆ ನಡೆಯುತ್ತೆ. ಮನುಷ್ಯರ ಪಾದ ಹಿಡಿಬೇಡಿ, ನೀವು ರಾಯರ ಪಾದ ಹಿಡಿದಿದ್ದಾರಲ್ವಾ, ನಿಮ್ಮ ರಾಯರು ಯಾವತ್ತೂ ಕೈ ಬಿಡಲ್ಲ. ಈ ಮಾತು ನೆನಪಿಟ್ಕೊಳ್ಳಿ ನೀವು. ನಾವು ಭಕ್ತಿಯಿಂದ ಪೂಜೆ ಮಾಡಿದ್ದು ಫೇಲ್ ಅನ್ನೋದೇ ಇಲ್ಲ. ಯಾರು ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕ್ತಾರೋ ಅವರು ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಮುಟ್ಟಿದ್ದೆಲ್ಲ ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಡೈಮಂಡೇ ಆಗುತ್ತೆ ಸ್ವಾಮಿ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ನಾವು ಎಷ್ಟು ಸತಿ ಆರತಿ ಬೆಳಬೇಕು ಅನ್ನೋದು ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ
ಆದರೆ ಎಷ್ಟು ದೀಪಗಳು ಬರುತ್ತೆ ಅನ್ನೋದು ಮುಖ್ಯ. ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನನಗೆ ಕರೆ ಮಾಡ್ತಾಯಿರಿ. ಖಂಡಿತ ನನ್ನ ಲೈನ್ ಸಿಕ್ಕೇ ಸಿಗುತ್ತೆ ನಿಮಗೆ. ಎಷ್ಟು ದೀಪಗಳು ಬರುತ್ತೆ ಅಂತಂದು ತೋರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ಜೈ ಶ್ರೀರಾಮ್.